ನಮಸ್ಕಾರ. ಇವು ಯಾವ ಕ್ರಂಚಿ ಕ್ರಂಚಿ ಬಜ್ಜಿ ಅನ್ಕೊಂಡ್ರ, ಇದು ಹೀರಿಕಾಯಿ ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ದುಂಡ್ ಮೆಣಸಿಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ ಅಲ್ಲ. ಇದು ಒಂದು ಸೋರೆಕಾಯಿ ಬಜ್ಜಿ ಮಾಡೋಣಂತ ಮಾಡ್ತಾ ಇದ್ದೀನಿ. ಎಲ್ಲಾನು ಆಗಿತ್ತು, ಇದು ಒಂದು ಮಾಡಿ ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಈಗ ಅದನ್ನ ನೀಟಾಗಿ ಮೇಲಿಂದ ಎಲ್ಲ ಸಿಪ್ಪೆ ತಕೊಂಡ್ಬಿಟ್ಟು ನಂತರ ಅವನ್ನ ನೀಟಾಗಿ ನಮ್ಗೆ ಯಾವ ಸೈಜ್ ಬೇಕೋ ಸ್ವಲ್ಪ ತೆಳ್ಳಗೆನೆ ಕಟ್ ಮಾಡ್ಕೊಳ್ಳೋಣ. ಒಂದು ಬಟ್ಲು ಕಡಲೆಬೇಳೆ ಹಿಟ್ಟು, ಅರ್ಧ ಬಟ್ಲು, ಅರ್ಧ ಸ್ವಲ್ಪ ಕಡಿಮೆನೆ ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅಜ್ವಾನ, ಆಮೇಲೆ ಉಪ್ಪು, ಇದೆಲ್ಲ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಏನೇನು ಬಜ್ಜಿ ಮಾಡ್ತೀವಿ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಹಾಕಿ ತಿರುಗಿಸ್ಕೊಂಡು ಅವೆಲ್ಲ ಕಟ್ ಮಾಡಿಟ್ಟಿದ್ದ ಸೋರೆಕಾಯಿನ, ರೌಂಡ್ ಆಗಿರುವಂಥ ಸೋರೆಕಾಯಿನ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಎಣ್ಣೆಲಿ ಎದ್ದೆದ್ದು ಹಾಕಿಬಿಡ್ಬೇಕು. ತುಂಬ ಕ್ರಂಚಿ ಆಗಿ ಬರ್ತಿತ್ತು. ಈ ಮಳೆ ಬರ್ತಾ ಐತಿ, ಕೆಲವು ಕಡೆ ಮಳೆ ಬರ್ತಾ ಐತಿ. ನಮ್ಮ ಬೆಂಗಳೂರಲ್ಲಿ ಇನ್ನೂ ಮಳೆ ಬರ್ತಾ ಇಲ್ಲ. ಎಲ್ಲೆಲ್ಲಿ ಮಳೆ ಬರ್ತಾ ಐತೆ ಅಲ್ಲೆಲ್ಲ ಮಾಡ್ಕೊಂಡು ತಿನ್ನಿ. ಅಲ್ಲಿ ಮಳೆ ಬಂದ್ರೆ ಅಷ್ಟೇ ಮಾಡ್ಕೊಂಡು ತಿನ್ಬೇಕಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಬಜ್ಜಿ ಮಾತ್ರ. ಸೋಡಾ ಪುಡಿ ಹಾಕೋದೇನು ಬೇಡ, ಅದೇ ಕ್ರಂಚಿ ಆಗಿ ಬರುತ್ತೆ. ಯಾಕಂದ್ರೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಹಂಗಾಗಿ ಕ್ರಂಚಿ ಆಗಿ ಬಂದಿರುತ್ತೆ. ನನ್ನ ಮೊಮ್ಮಗ ನೋಡಿ ತಿಂದು ಅಂತ ಹೇಳ್ತಾನೆ. ಅದು ವಿಡಿಯೋ ಇದಾಗಿಲ್ಲ. ನೋಡಿ ಇವಾಗ ಅವ್ನು ತಿಂತಾನೆ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಇದು ಒಂದು ಒಳ್ಳೆ ಹೆಲ್ದಿ ಇದು ಅಲ್ಲ, ಅದಕ್ಕೆ ಇದನ್ನು ಮಾಡಿ ತೋರಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.